ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ 31ನೇ ತಾರೀಕಿಂದ ಮಾರ್ಚ್ 31ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ. ಯಾಕಂದರೆ ಸ್ನೇಹಿತರೆ, ವರ್ಷದ ಮೊದಲ ತಿಂಗಳು ಅಂತಲೇ ಹೇಳ್ಬೋದು ಮಾರ್ಚ್ ತಿಂಗಳು. ಯಾಕಂದರೆ ಮಾರ್ಚ್ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಇರುವ ಕಾರಣ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಪ್ರತಿಯೊಬ್ಬ ರಾಶಿಯವರು. ಹಾಗಿದ್ರೆ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಶನಿದೇವರ ಪವಾಡವೇ ನಡೆಯಲಿದೆ ಅಂತಲೇ ಹೇಳಬಹುದು. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ ಗ್ರಹದಿಂದ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಕುಂಭರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ಪೆಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಏನೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೌನವೇ ಬಂಗಾರ, ಸಾಧನೆಯೇ ಶಿಖರ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ನಮಸ್ಕಾರ ಸ್ನೇಹಿತರೆ, ಮೇ ತಿಂಗಳ ತನಕ ಸಾಕಷ್ಟು ಬದಲಾವಣೆಯನ್ನು ನೋಡಲಿರುವಂತಹ ಕುಂಭರಾಶಿಯವರಿಗೆ ಮಾರ್ಚ್ 31ರಿಂದ ಕುಂಭರಾಶಿಯವರಿಗೆ 7ನೇ ಶನಿಯ ಅಂದರೆ ಸಾಡೆ ಸಾತಿ ಅಂತಿಮ ಹಂತದ ಭಾಗವಾಗಿ ಕೆಲವು ಕಠಿಣ ಪಾಠಗಳನ್ನು ತರುತ್ತದೆ. ಆದರೆ ಅದೇ ಸಮಯದಲ್ಲಿ ಅಸಾಧಾರಣ ಧೈರ್ಯವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಲಗ್ನಾಧಿಪತಿಯಾದ ಶನಿಯು 2ನೇ ಮನೆಯಲ್ಲಿ ಕುಂಭ ಮತ್ತು ಮಾತಿನ ಮನೆ ಇಲ್ಲಿ ಕುಳಿತಿದ್ದಾರೆ. ಮತ್ತು ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲೂ ಕೂಡ 10ನೇ ಅಧಿಪತಿ ಮಂಗಳ ಹಾಗೂ ಏಪ್ರಿಲ್ 11ರಿಂದ ನೀಚ ಬುಧ ಅವನೊಂದಿಗೆ ಸೇರುತ್ತಾರೆ. ಮಾರ್ಚ್ 31ರಿಂದ ಈ ತ್ರಿವಳಿ ಸಂಯೋಗವು ನಿಮ್ಮ ಮಾತನ್ನು ಅತ್ಯಂತ ಕಠಿಣಗೊಳಿಸುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಕಟುವಾದ ಮಾತುಗಳಿಂದ ಸಂಬಂಧಗಳನ್ನು ಹಾಳು ಮಾಡಬಹುದು ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ತೀವ್ರ ಗೊಂದಲ ಉಂಟು ಮಾಡುವಂತಹ ಹೆಚ್ಚಿನ ಅಪಾಯವಿದೆ. ಆದರೆ ನಿರಾಸೆಗೊಳ್ಳಬೇಡಿ. ಮುಂದಿನ ತಿಂಗಳಲ್ಲಿ ಸ್ನೇಹಿತರೆ, ಧೈರ್ಯದ ಮನೆಯಲ್ಲಿ ಸೂರ್ಯನು ಉಚ್ಚನಾಗಿರುವುದರಿಂದ ನಿಮ್ಮಲ್ಲಿ ಹೊಸ ರಕ್ತ ಮತ್ತು ಚೈತನ್ಯವನ್ನು ತುಂಬುತ್ತದೆ. ದಿಟ್ಟ ಮತ್ತು ಸಾಹಸಮಯವಾದ ನಿರ್ಧಾರಗಳೊಂದಿಗೆ ನಿಮ್ಮನ್ನು ತಡೆಯುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಅಡೆತಡೆಗಳನ್ನು ನೀವು ಚೂರು ಮಾಡುತ್ತೀರಿ. ಇದಲ್ಲದೆ ಸ್ನೇಹಿತರೆ, ಯೋಗಕಾರಕಾದ ಶುಕ್ರನು 4ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಸಂತೋಷ, ಹೊಸ ವಾಹನಗಳನ್ನು ಖರೀದಿಸುವ ಸಾಧ್ಯತೆ, ಆಳವಾದ ಮಾನಸಿಕ ಶಾಂತಿಯು ನಿಮಗೆ ಮನೆಗೆ ಮರಳುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಗ್ರಹಗಳ ಸಂಚಾರ ಹೇಗಿರಲಿದೆ, ಗ್ರಹಗಳ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ 1 ಮತ್ತು 12ನೇ ಮನೆಯ ಅಧಿಪತಿ ಲಗ್ನಾಧಿಪತಿ 2ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಅಂದರೆ ಶನಿ ಗ್ರಹದ ಪ್ರಭಾವ ಹೇಗಿರಲಿದೆ ಅಂದರೆ 7ನೇ ಶನಿಯ ಅಂತಿಮ ಹಂತ, ಕೌಟುಂಬಿಕ ಜವಾಬ್ದಾರಿಗಳು, ಆರ್ಥಿಕ ಶಿಸ್ತು ಅಂತಲೇ ಹೇಳ್ಬೋದು. ಶನಿ ಗ್ರಹ ಇದನ್ನು ಬಯಸುತ್ತಿದೆ ಸ್ನೇಹಿತರೆ. ಇನ್ನು ಮಂಗಳ 3 ಮತ್ತು 10ನೇ ಅಧಿಪತಿ ಅಂತಲೇ ಹೇಳ್ಬೋದು. 2ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ಕಠಿಣ ಮಾತು, ವೃತ್ತಿಯಲ್ಲಿ ಆರ್ಥಿಕ ವಹಿವಾಟು, ಹಠಾತ್ ಖರ್ಚುಗಳು ಹೆಚ್ಚಾಗಲಿದೆ. ಇನ್ನು ಬುಧ 5 ಮತ್ತು 8ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಸುಳ್ಳು ಭರವಸೆಗಳು, ಹೂಡಿಕೆಯ ನಷ್ಟಗಳು, ಇನ್ನು ಕುಟುಂಬದಲ್ಲಿ ತಪ್ಪು ಗ್ರಹಿಕೆಗಳು ಹೆಚ್ಚಾಗಲಿದೆ.
ಇನ್ನು ಸೂರ್ಯ 7ನೇ ಮನೆಯಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡಲಿದೆ. 3ನೇ ಮನೆಗೆ ಸ್ಥಳಾಂತರಗೊಂಡು ಸ್ನೇಹಿತರೆ ಅಂದರೆ ಸೂರ್ಯ 7ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ. ಅಪಾರ ಧೈರ್ಯ, ಸಂವಹನದ ಮೂಲಕ ವ್ಯಾಪಾರ ಬೆಳವಣಿಗೆ, ಒಡ ಹುಟ್ಟಿದವರ ಬೆಂಬಲ. ಇನ್ನು ಶುಕ್ರ 4 ಮತ್ತು 9ನೇ ಮನೆಯ ಅಧಿಪತಿ ಯೋಗಕಾರಕ ಸ್ನೇಹಿತರೆ. 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಲಿದೆ. ಹೊಸ ಮನೆಯನ್ನು ಖರೀದಿ ಮಾಡುವುದಕ್ಕೆ, ವಾಹನವನ್ನು ಖರೀದಿಸುವುದಕ್ಕೆ ಮತ್ತು ತಾಯಿಯ ಸಂತೋಷ, ಅದೃಷ್ಟ, ಆನಂದ ಹೆಚ್ಚಾಗಲಿದೆ. ಇನ್ನು ಗುರು 2 ಮತ್ತು 11ನೆಯ ಅಧಿಪತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ. ಮಿಥುನ ರಾಶಿಯಲ್ಲಿ ಮಕ್ಕಳ ಪ್ರಗತಿ, ಷೇರುಗಳ ಮೂಲಕ ಲಾಭ, ಇನ್ನು ಬೌದ್ಧಿಕ ಬೆಳವಣಿಗೆ, ಭಕ್ತಿ ಹೆಚ್ಚಾಗಲಿದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವವನ್ನು ಕುಂಭರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಶನಿ ಗ್ರಹದ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ಈ ತಿಂಗಳಲ್ಲಿ ಗಳಿಸಲಿದ್ದೀರಿ, ಕೊನೆಯ ದಿನದಿಂದ ಅಂದರೆ ಮಾರ್ಚ್ 31ರಿಂದ ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಉದ್ಯೋಗ ಮತ್ತು ವೃತ್ತಿಯ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಮಾರ್ಚ್ 31ರಿಂದ ನಿಮ್ಮ 10ನೆಯ ಅಧಿಪತಿಯಾಗಿರುವಂತಹ ವೃತ್ತಿಕಾರಕ ಮಂಗಳನು 2ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದ ಶನಿಯೊಂದಿಗೆ ಸೇರುವುದರಿಂದ ಕಚೇರಿಯಲ್ಲಿ ನಿಮ್ಮ ಮಾತುಗಳಿಗೆ ಗಮನಾರ್ಹ ತೂಕವಿರುತ್ತದೆ. ಆದರೆ ನಿಮ್ಮ ಕಟ್ಟುನಿಟ್ಟಾದ ಮತ್ತು ಕಠಿಣ ವರ್ತನೆಯು ಸಹೋದ್ಯೋಗಿಗಳನ್ನು ಅಸಮಾಧಾನಗೊಳಿಸುತ್ತದೆ. ಕಚೇರಿಯ ಹತಾಸೆಗಳನ್ನು ಸ್ನೇಹಿತರೆ ಅಂದರೆ ವರ್ಕ್ ಪ್ರೆಷರ್ ಮನೆಗೆ ತಂದು ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಕೋಪವನ್ನು ತೀರಿಸಿಕೊಳ್ಳಬಹುದು. ಏಪ್ರಿಲ್ ತಿಂಗಳಲ್ಲಿ 8ನೆಯ ಅಧಿಪತಿಯಾಗಿರುವಂತಹ ಬುಧ ನೀಚನಾಗುವುದು ನಿಮ್ಮ ವೃತ್ತಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಉಂಟಾಗಬಹುದು ಅಥವಾ ದೋಷಯುಕ್ತ ನಿರ್ಧಾರಗಳನ್ನು ಸ್ನೇಹಿತರೆ ತೆಗೆದುಕೊಳ್ಳುವಂತಹ ಅಪಾಯವನ್ನು ಸೂಚಿಸುತ್ತದೆ. ಆದರೆ ಏಪ್ರಿಲ್ ಕೊನೆಯ ದಿನಗಳಲ್ಲಿ ಸ್ನೇಹಿತರೆ ಸೂರ್ಯನು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದಾಗ ವಾತಾವರಣವು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ತೆಗೆದುಕೊಳ್ಳುವಂತಹ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ಕೆಲಸದಲ್ಲಿ ನಿಮಗೆ ಸ್ನೇಹಿತರೆ ಒಂದು ಖ್ಯಾತಿಯನ್ನು ತಂದುಕೊಡುತ್ತದೆ, ಒಂದು ಪ್ರತಿಷ್ಠೆ ಅಂತಲೇ ಹೇಳಬಹುದು, ಒಂದು ಬೆಂಬಲ ಸಿಗಲಿದೆ. ನಿಮ್ಮ ಪ್ರಸ್ತುತಿ ಮತ್ತು ಸಂವಹನ ಕೌಶಲ್ಯಗಳು ಅದ್ಭುತವಾಗಿ ಸ್ನೇಹಿತರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳಬಹುದು. 5ನೇ ಮನೆಯಲ್ಲಿರುವಂತಹ ಗುರುವಿನ ಕೃಪೆಯಿಂದ ನಿಮ್ಮ ನವೀನ ಐಡಿಯಾಗಳನ್ನು ಸ್ನೇಹಿತರೆ ಆಡಳಿತ ಮಂಡಳಿಯು ಹೆಚ್ಚು ಮೆಚ್ಚುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಬದಲಾವಣೆ ಅಂತಲೇ ಹೇಳ್ಬೋದು. ಇನ್ನು ವ್ಯವಹಾರದಲ್ಲಿ ಪಾಲುದಾರಿಕೆಯ ಬಗ್ಗೆ ಹೇಳೋದಾದರೆ ಸ್ನೇಹಿತರು, ಈ ತಿಂಗಳ ಕೊನೆಯ ದಿನಗಳಿಂದ ವ್ಯಾಪಾರ ಮಾಲೀಕರಿಗೆ ಮಾರ್ಚ್ 31ರಿಂದ ಭವ್ಯವಾದ ಯಶಸ್ಸನ್ನು ತರಲಿದೆ. 7ನೆಯ ಅಧಿಪತಿ ವ್ಯಾಪಾರಕಾರಕ ಸೂರ್ಯನು ಏಪ್ರಿಲ್ ತಿಂಗಳಲ್ಲಿ ಸಂಚರಿಸುವುದರಿಂದ 3ನೇ ಮನೆಯಲ್ಲಿ ಪರಾಕ್ರಮ ಮತ್ತು ಸಂವಹನದ ಮನೆ ಅಂತಲೇ ಹೇಳಬಹುದು ಉಚ್ಚ ಸ್ಥಿತಿಯನ್ನು ತಲುಪುವುದು ವ್ಯಾಪಾರ ವಿಸ್ತರಣೆಗೆ ಸುವರ್ಣಾವಕಾಶವಾಗಿದೆ. ವಿಶೇಷವಾಗಿ ಮಾರ್ಕೆಟಿಂಗ್, ಡಿಜಿಟಲ್ ಐಡಿಯಾ, ಇನ್ನು ಅದೇ ಥರ ಸ್ನೇಹಿತರೆ ಎಂಜಿನಿಯರ್ಗಳು ಮತ್ತು ಪ್ರಯಾಣ ಸಂಬಂಧಿತ ವ್ಯವಹಾರಗಳಲ್ಲಿರುವವರು ಕಣ್ಣು ಕೊರೆಯಿಸುವಂತಹ ಲಾಭವನ್ನು ಪಡೆಯುತ್ತಾರೆ. ಅತಿಯಾಗೋ 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಹಾಗಾಗಿ ಸಂವಹನ ಅಂತರ ಅಥವಾ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಯಾರನ್ನು ಕೂಡ ಕುರುಡರಾಗಿ ಸ್ನೇಹಿತರೆ ಅವರ ಮೇಲೆ ಅವಲಂಬಿತರಾಗುವ ಬದಲು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಯೋಗಕಾರಕ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ವಲಯಗಳಲ್ಲಿರುವವರಿಗೆ ಅಸಾಧಾರಣವಾಗಿ ಪ್ರಯೋಜನಕಾರಿಯಾಗಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಅವರಿಗೆ ಸ್ನೇಹಿತರೆ ಬೆಂಬಲವಾಗಿ ನೀವು ಇರಬೇಡಿ. ನಿಮ್ಮ ನಿರ್ಧಾರಗಳೇ ಅಂತಿಮ ನಿರ್ಧಾರವಾಗಲಿ. ಬಹಳಷ್ಟು ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದರೆ ಶನಿ ಗ್ರಹದ ಸಂಚಾರದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಶನಿಯ ಪ್ರಭಾವ ಹೇಗಿರಲಿದೆ ಅಂದರೆ ನಿಮ್ಮ 2ನೇ ಮನೆಯ ಧನಸ್ಥಾನದಲ್ಲಿ ಪಾಪದ ಗ್ರಹಗಳ ಅಂದರೆ ಶನಿ, ಮಂಗಳ ಮತ್ತು ನೀಚ ಬುಧ ಸಮಾಗಮದಿಂದಾಗಿ ತಿಂಗಳ ಆರಂಭದಲ್ಲೇ ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತದೆ.
ನೀವು ನಿರೀಕ್ಷಿಸುವ ಹಣವು ನಿಮ್ಮ ಕೈ ಸೇರದಿರಬಹುದು ಮತ್ತು ಕುಟುಂಬದ ಖರ್ಚುಗಳು ವಿವರಿಸಲಾಗದಷ್ಟು ಹೆಚ್ಚಾಗುತ್ತವೆ. ಆದಾಗ್ಯೂ ನಿಮ್ಮ 5ನೇ ಮನೆಯ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಲವಾಗಿ ಕುಳಿತಿರುವಂತಹ ಗುರು 2 ಮತ್ತು 11ನೇ ಮನೆಗಳ ಅಧಿಪತಿ ಒಂದು ದೊಡ್ಡ ಆಶೀರ್ವಾದವಾಗಲಿದೆ ಸ್ನೇಹಿತರೆ. ಗುರುಬಲ ಅಂತಲೇ ಹೇಳಬಹುದು. ಈ ಕಾರಣದಿಂದಾಗಿ ಇಂದಿನ ಹೂಡಿಕೆಗಳು ಷೇರು ಮಾರುಕಟ್ಟೆ ಅದ್ಭುತ ಆದಾಯವನ್ನು ನೀಡುತ್ತದೆ. ಕಷ್ಟದ ಸಮಯದಲ್ಲಿ ನೀವು ಸ್ನೇಹಿತರಿಂದ ಸಹಾಯವನ್ನು ಪಡೆಯುತ್ತೀರಿ. ಏಪ್ರಿಲ್ ತಿಂಗಳಲ್ಲಿ ಶುಕ್ರನ ಬಲವು ನಿಮಗೆ ಮನೆ ಅಥವಾ ವಾಹನದ ಸಾಲಗಳು ಅಂದರೆ ಮನೆ, ವೆಹಿಕಲ್ಸ್, ವಾಹನ ಲೋನ್ ಸುಲಭ ಮಂಜೂರಾತಿಯನ್ನು ಸ್ನೇಹಿತರೆ ಖಚಿತಪಡಿಸುತ್ತದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಯೋಗಕ್ಷೇಮದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ನಿಮ್ಮ ಹೆಲ್ತ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಕುಂಭರಾಶಿಯವರು ನಿಮ್ಮ ಲಗ್ನದಲ್ಲಿ ರಾಹುವಿನ ಸಂಚಾರವು ಮಾನಸಿಕ ಆತಂಕ ಮತ್ತು ಗೊಂದಲವು ನಿಮ್ಮನ್ನು ನಿರಂತರವಾಗಿ ನೆರಳಿನಂತೆ ಹಿಂಬಾಲಿಸುವುದನ್ನು ಖಚಿತಪಡಿಸುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವದಿಂದ ನೀವು ಮುಖ್ಯವಾಗಿ ಸ್ನೇಹಿತರೆ ಕಣ್ಣಿನ ಸಮಸ್ಯೆಗಳು, ಗಂಟಲಿನ ನೋವು, ಹಲ್ಲಿನ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳಿಂದ ಸ್ನೇಹಿತರೆ ತೊಂದರೆಗೊಳಗಾಗುತ್ತೀರಿ. ವಾಹನಗಳನ್ನು ಚಾಲನೆ ಮಾಡುವಾಗ ತೀವ್ರ ಎಚ್ಚರಿಕೆ ಅಗತ್ಯ. ಏಪ್ರಿಲ್ ತಿಂಗಳಲ್ಲಿ ಸೂರ್ಯನ ಸಂಚಾರದಿಂದ 3ನೇ ಮನೆಯಲ್ಲಿ ಪ್ರಬಲವಾದ ಶಕ್ತಿಯನ್ನು ಪಡೆದಾಗ ನಿಮ್ಮ ಎಲ್ಲ ಆಂತರಿಕ ಭಯಗಳು ಮಾಯವಾಗುತ್ತವೆ. ನೀವು ಯಾವುದೇ ಕಾಯಿಲೆಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ ಸ್ನೇಹಿತರೆ. ಏಪ್ರಿಲ್ ಮಧ್ಯದಿಂದ ಅಂದರೆ ದ್ವಿತೀಯಾರ್ಧದಲ್ಲಿ 4ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮಗೆ ಶಾಂತಿಯುತ ನಿದ್ರೆ ಮತ್ತು ಮಾನಸಿಕ ಪುನರ್ಜೀವನವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಮೊಬೈಲ್, ಲ್ಯಾಪ್ಟಾಪನ್ನು, ಟಿವಿಯನ್ನು ಅತಿಯಾಗಿ ಯೂಸ್ ಮಾಡುವುದರಿಂದ ಸ್ನೇಹಿತರೆ ಅತಿಯಾಗಿ ನೋಡುವುದರಿಂದ ಕಣ್ಣಿನ ಸಮಸ್ಯೆಗಳು ಉದ್ಭವಿಸಬಹುದು. ಇನ್ನು ಅತಿಯಾದ ಮಸಾಲೆಯುಕ್ತ ಖಾರವನ್ನು ತಿನ್ನುವುದರಿಂದ ಗಂಟಲಿನ ಸಮಸ್ಯೆ ಕೂಡ ಬರಬಹುದು. ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ. ಈ ತಿಂಗಳಲ್ಲಿ ಸ್ನೇಹಿತರೆ ಉಷ್ಣತೆ ಜಾಸ್ತಿ ಇರುವ ಕಾರಣ ಮಸಾಲೆಯುಕ್ತ ಊಟವನ್ನು ಮತ್ತು ಎಣ್ಣೆಯಲ್ಲಿ ಕರಿದ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ. ನಿಮ್ಮ ಆಹಾರದ ಪದ್ಧತಿಯ ಬಗ್ಗೆ ಎಚ್ಚರಿಕೆ ಇರಲಿ. ತಂಪಾದ ಪಾನೀಯಗಳನ್ನು ಕುಡಿಯೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಮನೆಯಲ್ಲಿ ಮಾಡಿರುವಂತಹ ಪಾನಿಯನ್ನು ಕುಡಿಯುವುದು, ಜೊತೆಗೆ ಚೆನ್ನಾಗಿ ನೀರನ್ನು ಕುಡಿಯುವುದು, ಹಣ್ಣು ಹಂಪಲುಗಳನ್ನು ಸೇವಿಸುವುದು, ತರಕಾರಿ ಸೊಪ್ಪನ್ನು ಚೆನ್ನಾಗಿ ತಿನ್ನುವುದರಿಂದ ಉಷ್ಣತೆ ಕಡಿಮೆಯಾಗಲಿದೆ. ಗಂಟಲಿನ ಸಮಸ್ಯೆ ಕೂಡ ಕಡಿಮೆಯಾಗಲಿದೆ. ಇನ್ನು ಕುಟುಂಬ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ 2ನೇ ಮನೆಯಲ್ಲಿ ಕುಟುಂಬದ ಸ್ಥಾನದಲ್ಲಿರುವಂತಹ ಪಾಪದ ಗ್ರಹಗಳು ನಿಮ್ಮ ಮಾತುಗಳಲ್ಲಿ ಕಠಿಣತೆಯನ್ನು ಹೆಚ್ಚಿಸುತ್ತದೆ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ನೀವು ತೀವ್ರವಾದ ವಾದ ವಿವಾದಗಳಲ್ಲಿ ಸ್ನೇಹಿತರೆ ತೊಡಗುತ್ತೀರಿ. ಈ ತಿಂಗಳ ಮೊದಲ ವಾರದಿಂದ ನಿಮ್ಮ ಮಾತುಗಳನ್ನು ಕಟ್ಟುನಿಟ್ಟಾದ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಉತ್ತಮ. ಸಂಪೂರ್ಣವಾಗಿ ಅತ್ಯಗತ್ಯ ಅಂತಲೇ ಹೇಳ್ಬೋದು. ನಿಮ್ಮ 4ನೇ ಮನೆಯ ಕೌಟುಂಬಿಕ ಸುಖದ ಅಧಿಪತಿ ಶುಕ್ರನು ಸ್ನೇಹಿತರೆ ಏಪ್ರಿಲ್ ಮೊದಲ ವಾರದಂದು ತನ್ನ ಸ್ವಂತ ಮನೆಗೆ ಮರಳುವುದು ನಿಮ್ಮ ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಇಂದಿನ ಎಲ್ಲ ಜಗಳಗಳು ಕಡಿಮೆಯಾಗುತ್ತವೆ. ಮನೆಗೆ ಶಾಂತಿ, ನೆಮ್ಮದಿ, ಸಂತೋಷವನ್ನು ಮರಳುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಅಂತಲೇ ಹೇಳ್ಬೋದು. ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಕುಂಭರಾಶಿಯವರಿಗೆ ಮದುವೆ ಯೋಗ ಅಂದರೆ ಕಂಕಣ ಭಾಗ್ಯ ಇದೆ ಅಂತಲೇ ಹೇಳ್ಬೋದು. ಹೊಸದಾಗಿ ಮದುವೆಯಾಗಿರುವ ಜೋಡಿಗಳಿಗೆ ಸಂತಾನದ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಸ್ನೇಹಿತರೆ 5ನೇ ಮನೆಯಲ್ಲಿರುವಂತಹ ಗುರುವಿನ ಧನ್ಯವಾದಗಳು ನಿಮ್ಮ ಮಕ್ಕಳ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಅವರ ನಡವಳಿಕೆಯು ನಿಮಗೆ ಹೆಮ್ಮೆಯ ದೊಡ್ಡ ಮೂಲವಾಗುತ್ತದೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಶುಭ ಕಾರ್ಯಗಳು ನಡೆಯಲಿದೆ ಅಂತಲೇ ಹೇಳ್ಬೋದು. ಏನೇ ಸಮಸ್ಯೆಗಳಿದ್ರೂ ಕೂಡ ಮಾತನಾಡಿ ಬಗೆಹರಿಸಿಕೊಳ್ಳಿ. ದುಡುಕಿನ ಮಾತು ಒಳಿತಲ್ಲ ಕುಂಭರಾಶಿಯ ಜನರಿಗೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶಿಕ್ಷಣದ ಬಗ್ಗೆ ಹೇಳೋದಾದರೆ 5ನೇ ಮನೆಯಲ್ಲಿ ಗುರು ಭಗವಾನ್ ಸಂಚಾರವು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಸ್ನೇಹಿತರೆ ಅನುಸರಿಸುವವರಿಗೆ ಅದ್ಭುತ ಅವಕಾಶವಾಗಿದೆ. ಆದಾಗ್ಯೂ 5ನೇ ಅಧಿಪತಿ ಬುಧ 2ನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಮೌಖಿಕ ಪರೀಕ್ಷೆಗಳು, ಓರಲ್ ಎಕ್ಸಾಮ್ ಸಮಯದಲ್ಲಿ ನೀವು ತಡಬಡಿಸಬಹುದು. ಆದರೆ ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನ ಸಂಚಾರ ಇರುವುದರಿಂದ ಸೂರ್ಯನು ಬಲವನ್ನು ಪಡೆದ ನಂತರ ನಿಮ್ಮ ಪ್ರಸ್ತುತಿ ಕೌಶಲ್ಯಗಳು ಗಮನಾರ್ಹವಾಗಿ ಸುಧಾರಿಸುತ್ತವೆ.
ಮತ್ತು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಎಂದು ಶನಿ ಗ್ರಹ ಶಿಸ್ತನ್ನು ಬಯಸುವ ಕಾರಣ ಗುರು ಹಿರಿಯರನ್ನ ಗೌರವಿಸಿ ತಂದೆ ತಾಯಿಯ ಮಾತನ್ನ ಪಾಲಿಸುವುದು ಬಹಳ ಮುಖ್ಯ. ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಕುಂಭರಾಶಿಯವರು ಮಾರ್ಚ್ 31ರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆನ್ಸರ್ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನಿಮ್ಮ 2ನೇ ಮನೆಯಲ್ಲಿರುವ ಮಂಗಳ ಶನಿ ಮತ್ತು ನೀಚ ಬುಧ ದೋಷಗಳನ್ನು ಕಡಿಮೆ ಮಾಡಲು, ಮಾತು ಮತ್ತು ಕೌಟುಂಬಿಕ ತೊಂದರೆಗಳನ್ನು ನಿವಾರಣೆ ಮಾಡಲು ಸ್ನೇಹಿತರೆ, ಹೋಗಲಾಡಿಸಲು ಉಚ್ಚ ಸೂರ್ಯ ಹಾಗೂ ಯೋಗಕಾರಕ ಶುಕ್ರನ ಆಶೀರ್ವಾದವನ್ನು ಪಡೆಯಲು ಈ ಪರಿಹಾರಗಳನ್ನು ಅಭ್ಯಾಸ ಮಾಡಿ. ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡಚಣೆಗಳು ಇದ್ದರೆ ನಿವಾರಣೆಯಾಗಲಿದೆ. ಹನುಮಂತನ ಆರಾಧನೆ 7ನೇ ಶನಿಯ ಸಾಡೆ ಸಾತಿ ಅಂತಿಮ ಹಂತವನ್ನು ನಿವಾರಣೆ ಮಾಡಲು ಮತ್ತು ನಿಮ್ಮ 2ನೇ ಮನೆಯಲ್ಲಿರುವ ಮಂಗಳ ದೋಷವನ್ನು ತಗ್ಗಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಓದಿ. ಇದು ಕೌಟುಂಬಿಕ ಜಗಳಗಳನ್ನು ನಿಲ್ಲಿಸುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ. ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳನ್ನು ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ, ಪ್ರತಿ ಶನಿವಾರ ಅಥವಾ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿ, ಶನಿವಾರದಂದು ತಪ್ಪದೆ ಶನಿ ಸ್ತೋತ್ರವನ್ನು ಹೇಳಿ, ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಕಪ್ಪು ಎಳ್ಳು, ಕಪ್ಪು ಉದ್ದಿನ ಬೇಳೆ, ಕಂಬಳಿಯನ್ನು ದಾನ ಮಾಡಿ. ಇದು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಶನಿಗ್ರಹ ನಿವಾರಣೆ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಲಕ್ಷ್ಮಿ ಗಣಪತಿಯ ಆರಾಧನೆ ಮಾಡಿ. ವಾಕ್ಸ್ಥಾನದಲ್ಲಿ ಬುಧನು ನೀಚವಾಗಿರುವುದರಿಂದ ಬುಧವಾರದಂದು ಸ್ನೇಹಿತರೆ ಗರಿಕೆ ಹುಲ್ಲಿನೊಂದಿಗೆ ಗಣೇಶನನ್ನು ಪೂಜಿಸಿ. ಇದು ಸಂವಹನವನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡುವಂತೆ ಮಾಡುತ್ತದೆ. ಇನ್ನು ರಾಹುವಿನ ಶಾಂತಿ. ನಿಮ್ಮ ಲಗ್ನದಲ್ಲಿ ರಾಹುವಿನಿಂದ ಉಂಟಾಗುವ ಮಾನಸಿಕ ಆತಂಕವನ್ನು ಕಡಿಮೆ ಮಾಡಲು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಿ ಅಥವಾ ಪಕ್ಷಿಗಳಿಗೆ ಕಾಳುಗಳನ್ನು ತಿನ್ನಿಸಿ. ಒಳಿತಾಗಲಿದೆ ಸ್ನೇಹಿತರೆ. ಇನ್ನು ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿದಿನ ಧರಿಸಬೇಕಾದಂತಹ ಬೆಳ್ಳಿಯ ವಸ್ತು ಅಂದರೆ ಬೆಳ್ಳಿಯ ಉಂಗುರ, ಬೆಳ್ಳಿಯ ಸರ ಅಂದರೆ ಚೈನ್, ಬೆಳ್ಳಿಯ ಬಳೆ ಇದನ್ನು ಅಥವಾ ಬೆಳ್ಳಿಯ ಯಾವುದಾದ್ರೂ ಒಂದು ತುಂಡನ್ನು ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ಜೋಬ್ನಲ್ಲಿ ಇಟ್ಕೊಳ್ಳುವುದು ಕೂಡ ಉತ್ತಮ. ಈ ರೀತಿ ರಾಹುವಿನ ಪ್ರಭಾವವನ್ನು ತಡೆಯಲು ಸ್ನೇಹಿತರೆ, ತಗ್ಗಿಸಲು ಈ ಒಂದು ಪರಿಹಾರವನ್ನು ಮಾಡ್ಬೋದು. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಸ್ನೇಹಿತರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.